ಸೊ ಇದು ಆಕ್ಚುಲಿ ವೆರಿ ಎಕ್ಸೈಟಿಂಗ್ ಪಾರ್ಟ್ ಎಕ್ಕಾದು, ಯಾಕೆಂದ್ರೆ ಹಿಂದಿನ ಇನ್ನೂ ಟೈಟಲ್ ಎಕ್ಕ ಅಂತ ಇಟ್ಟಿರ್ಲಿಲ್ಲ. ಕ್ಯಾರೆಕ್ಟರ್ ಇತ್ತು, ಕ್ಯಾರೆಕ್ಟರ್ ಜರ್ನಿ ಇತ್ತು. ನಮ್ದು ಏನಿದೆ ಅಂದ್ರೆ 6 months ಅಷ್ಟರಲ್ಲಿ ಸಿನಿಮಾ ಮಾಡಬೇಕು. ಸಮನ್ ಹೂ ಕ್ಯಾನ್ ವರ್ಕ್ ಡೇ ಅಂಡ್ ನೈಟ್ ಅಂಡ್ ಫಿನಿಶ್ ಇಟ್ ಫಾಸ್ಟ್. ಕ್ರಿಯೇಟಿವ್ ಪ್ರಾಸೆಸ್ನ ನಾವು ಫೋರ್ಸ್ ಮಾಡೋಕ್ಕೂ ಆಗಲ್ಲ, ಪುಷ್ ಮಾಡೋಕ್ಕೂ ಆಗಲ್ಲ. ಆದ್ರೂ ಸಮನ್ ಹೂ ಕ್ಯಾನ್ ವರ್ಕ್ ಆನ್ ಇಟ್ ಅಂತ ರೋಹಿತ್ ಜೊತೆಗೆ ಇದ್ದಾಗ ರೋಹಿತ್ ಸೆಡ್ ವಿಕ್ರಮ್ ಹತ್ವಾರ್ ಅಂತ ಅವರು ಫ್ರೆಂಡ್ ಹೂಸ್ ಆಲ್ಸೋ ಆಥರ್. ಅವ್ರಿಗೆ ಸಿನಿಮಾ ಬರವಣಿಗೆ ಬಗ್ಗೆ ಆಸಕ್ತಿ ಇದೆ, ಪ್ಲಸ್ ಒಂದು ಸಣ್ಣ ನಾಲೆಡ್ಜ್ ಇತ್ತು. ಬಟ್ ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ಅಂದ್ರೆ ಈ ಟಿಪಿಕಲ್ ಶಿವಾಜಿನಗರದಲ್ಲಿ ಬೆಳೆದಿರುವಂತ ಮನುಷ್ಯ ಅವರು. ಸೊ ಅವ್ರನ್ನ ನಾನು ಕೂಡಿಸ್ಕೊಂಡು ಅವ್ರ ಜೊತೆ ಮಾತಾಡ್ಬೇಕಾದ್ರೆ, ಅಂಡ್ ಆಲ್ಸೋ ಅವ್ರಿಗೆ ಏನು ಅಂತಂದ್ರೆ, ನನಗೆ ಮೋರ್ ದನ್ ಜಾಗ್ರಫಿ, ಮೋರ್ ದನ್ ದ ಮಾಸ್ ಎಲಿಮೆಂಟ್, ಹ್ಯೂಮನ್ ಎಲಿಮೆಂಟ್ ಏನು ಸಿನಿಮಾದು ಅಂತ ನಾವು ಯೋಚನೆ ಮಾಡ್ತೀವಿ ಬರೆಯುವಾಗ. ಅದರ ಕೋರ್ ಥೀಮ್, ಸಿನಿಮಾದ ಮುಖ್ಯವಾದ ಒಂದು ಥೀಮ್ ಏನಿರ್ಬೇಕು ಅನ್ನೋದ್ರ ಬಗ್ಗೆ ನಾವು ಅಂದ್ಕೊಂಡು ಆ ಪ್ರಕಾರ ಆ ಕಥೆನ ನಾವು ಬಿಲ್ಡ್ ಮಾಡ್ತಾ ಹೋದ್ವಿ. ಇದರಲ್ಲಿ ಪಂಚ್ ಡೈಲಾಗ್ಸ್ ಅನ್ನೋದಕ್ಕಿಂತ ಜಾಸ್ತಿ ಸೀನ್ಸ್ ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡಿದ್ವಿ. ಅಂದರೆ ಇದು ಸಿಂಗಲ್ ಲೈನರ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀನ್ ವೈಸ್ ಬರುತ್ತೆ. ನಾವು ಯಾವಾಗ ನಗಿಸ್ಬೋದು, ಯಾವಾಗ ಅಳಿಸ್ಬೋದು, ಏನು ಹಾಕಿದ್ರೆ ಕ್ಯಾರೆಕ್ಟರ್ ಬದಲಾಗತ್ತೆ, ಯಾವ ವಿಷಯ ಮಾತಾಡ್ಬೇಕಾಗತ್ತೆ ನಾವು ಅಂತ ಬಂದಾಗ ವಿಕ್ರಮ್ ಕೂತ್ಕೊಂಡು ಡಿಸ್ಕಸ್ ಮಾಡೋವಾಗ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಇಟ್ ವೆಂಟ್ ಇನ್ ಟು ಲಾಟ್ ಆಫ್ ಐಟ್ರೇಷನ್ಸ್. ಅಂದರೆ ಬೆಟರ್ಮೆಂಟ್ ಎವ್ರಿ ಟೈಮ್ ಅವ್ರು ನಮ್ಮ ಹತ್ರ ಡಿಸ್ಕಸ್ ಮಾಡ್ತಾ ಇರುವಾಗ ಒಂದು ಗುಡ್ ಥಿಂಗ್ ಅಬೌಟ್ ದಿಸ್ ಸಿನಿಮಾ ಆ್ಯಂಡ್ ವರ್ಕಿಂಗ್ ವಿತ್ ರೋಹಿತ್ ಅಂದರೆ ಡಿಸ್ಕಷನ್ ಅಲ್ಲಿ ಯಾರೇ ಏನೇ ಪಾಯಿಂಟ್ ಹೇಳಿದ್ರು ಸುಮ್ಮನೆ ತಳ್ಳಾಕಲ್ಲ. ಈ ಥಿಂಕ್ಸ್ ಅಬೌಟ್ ಇಟ್. ರೋಹಿತ್ ಪದ್ಕಿ ಅವರು ಒಳ್ಳೆ ರೈಟ್ರು ಮತ್ತು ಪ್ರೌಡ್. ರತ್ನದ ಪ್ರಪಂಚ ಸಂಭಾಷಣೆ ಆಗಿರಲಿ, ಸಿನಿಮಾ ಆಗಲಿ, ಇವತ್ತು ಜನ ಮೆಲುಕಾಗ್ತಾರೆ. ಒಂದು ಪ್ಲೆಸೆಂಟ್ ಮೂಡ್ಗೆ ತಗೊಂಡೋಗುವಂಥ ಮೇಕರ್ ಅವರು. ನಂದು ಇನ್ನೊಂದು ಅಭ್ಯಾಸ ಏನು ಅಂತಂದ್ರೆ, ಬೆಳಿಗ್ಗೆ 6 ಗಂಟೆಗೆ ನಾವು ಕೂತ್ಕೋತೀವಿ ಕಥೆನ ಡಿಸ್ಕಸ್ ಮಾಡೋದಕ್ಕೆ. ಯಾಕಂದ್ರೆ ಯಾರ್ದು ಯೋಚನೆ ಇರಲ್ಲ, ಫೋನ್ ಕಾಲ್ಗಳು ಬರ್ತಿರಲ್ಲ, ಮೆಸೇಜಸ್ ಬರ್ತಿರಲ್ಲ. ಸೊ ನಾವು ಕೆಲಸ ಶುರು ಮಾಡ್ತಿದ್ದೆ ಬೆಳಿಗ್ಗೆ 5:45 6 ಗಂಟೆಗೆ ಕೂತ್ಕೊಂಡು ಬರೆಯೋದಕ್ಕೆ ಶುರು ಮಾಡ್ತಾ ಇದ್ವಿ. ಬರೆಯೋದು ಅಂತ ಅಂದ್ರೆ ಜಸ್ಟ್ ಡಿಸ್ಕಸಿಂಗ್. ನಾವು ನನ್ಗೆ ನೆನಪಿರೋ ಹಂಗೆ 8 ಸೀಕ್ವೆನ್ಸ್ ಬರೀತೀವಿ ಯೂಶಲಿ. ಆ 8 ಸೀಕ್ವೆನ್ಸ್ನ 8 ದಿನದಲ್ಲಿ ಬರ್ದಿದ್ವಿ. ಅಷ್ಟು ಫಾಸ್ಟ್ ಆಗಿ ಡಿಸ್ಕಸ್ ಮಾಡ್ಕೊಂಡು ಹೋಗಿದ್ವಿ. ಚಿತ್ರಕಥೆನೆಲ್ಲ ಬರೀತಾ ಇರ್ಬೇಕಾದ್ರೆ ಸಾಕಷ್ಟು ಮಾರ್ಪಾಟುಗಳನ್ನೆಲ್ಲ ಮಾಡ್ಕೊಂಡ್ವಿ, ಸಾಕಷ್ಟು ಚೇಂಜಸ್ ಎಲ್ಲ ಮಾಡ್ಕೊಂಡ್ವಿ. ಆಮೇಲೂ ಕೂಡ ಅದು ಹಂತ ಹಂತವಾಗಿ ಬೇರೆ ಬೇರೆ ಬದಲಾವಣೆಗಳನ್ನೆಲ್ಲ ಆಗ್ತಾ ಹೋಯ್ತು. ಅದರಲ್ಲಿ ಕಾಮಿಡಿ ಆಗಿರ್ಬೋದು, ಎಮೋಷನ್ ಆಗಿರ್ಬೋದು, ಫ್ರೆಂಡ್ಸ್ದು ಒಡನಾಟ, ಮತ್ತು ಹಳ್ಳಿ, ಒಂದು ಸಿಟಿ, ಆಲ್ಮೋಸ್ಟ್ ಎಲ್ಲ ಪಾತ್ರಗಳನ್ನು ತುಂಬಾ ಚೆನ್ನಾಗಿ ಸಿಕ್ಕಿದ್ವು. ಸೊ ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಪ್ರತಿಯೊಂದಕ್ಕೂ. ಆ್ಯಂಡ್ ಒಂದು ಕಮರ್ಷಿಯಲ್ ಸಿನಿಮಾ ಮಾಡುವಾಗ ನಾವು ಅಪ್ರೋಚ್ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ಡಿಸ್ಕಸ್ ಮಾಡಿದ್ವಿ. ಅಂದರೆ ನಮಗೂ ಹೊಸದಿದು, ಈ ಅಪ್ರೋಚೇ ಹೊಸದಿತ್ತು. ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕಾಗಿರೋ ಸಿನಿಮಾ ಇದು. ನಾವು ಕಥೆ ಬರಿಬೇಕಾದ್ರೇನೆ ಡೈಲಾಗ್ಸು ಬರ್ಕೊಂಡ್ಬಿಡ್ತಾ ಇದ್ವಿ. ಮೆಜಾರಿಟಿ ಆಫ್ ದಿ ಡೈಲಾಗ್ಸ್ ಏನು ಮಾತಾಡ್ತಾರೆ ಅವ್ರ ಭಾವನೆಗಳೇನಿರುತ್ತೆ, ಅವ್ರ ಹೆಂಗೆ ಯಾವ ಟೋನಲ್ಲಿ ಹೇಳ್ತಾರೆ ಅನ್ನೋದನ್ನು ರೈಟಿಂಗಲ್ಲೇ ಬರ್ಕೊಂಡ್ಬಿಡ್ತಾ ಇದ್ವಿ. ಸೊ ರೈಟಿಂಗ್ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ನನಗೆ ಈ ಸಿನಿಮಾ. ಅದೇ ಎವ್ರಿಥಿಂಗ್ ವಾಸ್ ನ್ಯೂ. ಬರೆಯೋ ಟೈಮಿಂದ ಹಿಡಿದು ನಾವು ಡಿಸ್ಕಸ್ ಮಾಡ್ತಿದ್ದಿಂದ ಹಿಡಿದು ಎಲ್ಲವೂ ಹೊಸದಾಗಿ ಮಾಡಿದ್ದಂಥ ರೈಟಿಂಗ್.